ಮಂಜಿ ಬ್ಯಾಡ ಮಂಜಿ, ನಾನೇ ಹಾಕತೀನಿ. ಮುಂಚೂರು ಮಾವ. ಅಯ್ಯೋ ಯಾಕಣ ಬ್ಯಾಡ ಅಂತೀಯ? ಪಾಪ ನಮ್ಮ ಮಂಜಿ ಆಟೊಂದು ಕಾಳಜಿ ತೋರಿಸ್ತವಳೆ, ನೀನ್ ನೋಡಿದ್ರೆ ಬ್ಯಾಡ ಅಂತೀಯಲ್ಲ. ನೀನ್ ಸ್ವಲ್ಪ ಸುಮ್ಕಿರೋ ಮಂಜಿ, ನೀನ್ ಹಾಕು. ಅಲ್ಲ ರಾಣಿ, ಮಕ್ಕಳವ ಆ ಕಡೆ ಈ ಕಡೆ ಮದ ಬತ್ತಿರೋ ಒಂಟಿ ಸಲಗ ನಿಂತಿದ್ರು ಭಯ ಆಯ್ತಿರ್ಲಿಲ್ಲ. ಆದ್ರೆ ನಮ್ಮನೆ ಹೆಣ್ಣುಲಿ ಮುಂದೆ ಹಿಂಗ್ ನಿಲ್ಲಿಸ್ಬಿಟ್ಟಲ್ಲ, ಬಾರು ಬೇರೆ ಒಂಥರ ನೋಡ್ತಾವಳಲ್ಲ. ಅದಕ್ಕೆ ಆಗ್ಲಿಂದ ಪೇಪರ್ ಓದ್ತಿದ್ಯಲ್ಲ, ಏನಾಯ್ತೆ ಹೊಸ ಸುದ್ದಿ? ಹೆಂಡತಿಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯ ಹಿಂದೆ ಹೋದ ಗಂಡನಿಗೆ ಪತ್ನಿಯಿಂದನೇ ಹಲ್ಲೆ. ಅಯ್ಯೋ ಎಂತ ಜನ ಬಾರು, ಪಾಪ ಆ ಗಂಡ ಯಾವ ಸ್ಥಿತಿಲಿದ್ನೋ ಏನೋ. ತನ್ನ ಸ್ಥಿತಿಯನ್ನು ವಿವರಿಸಲು ಸುಳ್ಳು ಹೇಳಿದ ಪತಿಯ ಬುರುಡೆಗೆ ಬಿಸಿ ನೀರು ಸುರಿದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಕರು ತಿಳಿಸಿದ್ದಾರೆ. ಮಾವ ಯಾಕಂಗ್ ಭಯ ಬೀಳ್ತಿದಿ? ನಾನು ಚುಚ್ಬಿಟ್ಟನಾ? ಸುಮ್ಕ. ಯಾಕಣ ಅದ್ಗೆ ತೆಪ್ ತಿಳ್ಕೊತಾಳೆ ಅಂತನ? ನೀನ್ ಒಳ್ಳೆ ಅದ್ಗೆ ಹಂಗೆಲ್ಲ ತೆಪ್ ತಿಳ್ಕೊಳಕ್ಕಿಲ್ಲ. ಅದ್ಗೆ ಪ್ಯಾಟೆಲಿ ಡಾಕ್ಟರ್ ಓದ್ ಬಂದಿರೋ ಹೆಣ್ಣು. ಅದ್ಗೆ ಮನ್ಸು ಬುದ್ಧಿ ವಿಶಾಲವಾಗೈತೆ ಅಲ್ವಾ ಅದ್ಗೆ? ಹೌದೌದು. ಪಾರು, ಪೇಪರ್ ಓದಾಗಿದ್ರೆ ಅದನ್ನ ಆ ಕಡೆ ಮರ್ಚಿಕ್ಬಿಡು. ಕೋಪದಲ್ಲಿದ್ದ ಮಡದಿಗೆ ದಿನಪತ್ರಿಕೆ ಓದಬೇಡ ಎಂದಿದ್ದಕ್ಕೆ ಏ ಪಾರು, ನಿಲ್ಸು ಪಾರು, ನಿಲ್ಸು, ಓದ್ಬೇಡ. ಆದ್ರೆ ಬರೀ ಕಟ್ ಸುದ್ದಿನೇ ಐತೆ. ಬೇಡ ಪಾರು, ಒಂದು ಒಳ್ಳೆ ಸುದ್ದಿನೂ ಇಲ್ಲ. ಇದೇ ಮಾವ, ಓದ್ತೀನಿರು. ಸ್ಪೋರ್ಟ್ಸ್ ಕಾಲಮಲ್ಲಿದೆ, ಓದ್ತೀನಿ. ಫುಟ್ಬಾಲ್ ನೋಡಲು ಸ್ಟೇಡಿಯಂಗೆ ಹೋದ ದಂಪತಿಗಳು ಇನ್ನೊಂದು ಹುಡುಗಿಯ ಜೊತೆ ನುಲಿಯುತ್ತಾ ಮಾತನಾಡುತ್ತಿದ್ದ ಪತಿಯನ್ನು ನೋಡಿ ಮೊದಲನೆಯ ಮಹಡಿಯಿಂದ ಮೈದಾನದವರೆಗೂ ಹಾರಿ ಬೀಳುವಂತೆ ತಳ್ಳಿದ ಪತ್ನಿ. ಅಲ್ಕಂಡ್ ಬರೋ ಆಟದ ಸುದ್ದಿ ಬರೋ ಜಾಗದಾಗೂ ಗಂಡ ಎಂಟು ಸುದ್ದಿ ಬತ್ತೈತಲ್ಲ, ಹೆಂಗೆ ಅಂತ ಕೇಳ್ತೀವಿ. ನಾನ್ ಸುಳ್ಳು ಹೇಳ್ತಿಲ್ಲ ಮವ, ಬೇಕಿದ್ರೆ ನೀನೇ ನೋಡು. ಮಾವ ಗುಂಡಿ ಹಾಕಾಯ್ತು. ರಾಣಿ ಕತ್ರಿ ಆಯ್ತಾ? ಅಯ್ಯೋ ಇಲ್ಲ ಕಣೆ, ಈ ಸಲ ಸಂತೆಗೆ ಹೋದಾಗ ತಕೊಂಬರ್ಬೇಕು. ಕಟ್ ಮಾಡೋದು? ಅಯ್ಯ ನಾನೊಬ್ಳು ಅಲ್ಲಲ್ಲೇ ಕಟ್ ಮಾಡ್ಬೋದು ಮಾವ. ಇರು ನಾನು ಕಟ್ ಮಾಡ್ತೀನಿ. ಬೇಡ ಮಂಜಿ, ನೀನ್ ಈಗ ಮಾಡಿದ್ರೆ ಸಾಕು. ನಂಗೆ ಇನ್ ತಡ್ಕೊಳಕ್ ಆಯ್ಕಿಲ್ಲ, ಬಿಟ್ಬಿಡು. ನನ್ನ ತಮ್ಮ ಅಂತೀನಿ, ಬಿಟ್ಬಿಡು. ಏನಣ್ಣ ನೀನು ಯಾವಾಗ್ಲೂ ನೀನೇ ಹೇಳ್ತೀಯ, ಒಂದ್ ಕಿತ್ತ ಕೆಲ್ಸ ಶುರು ಮಾಡಿದ್ಮ್ಯಾಕೆ ಅದನ್ನ ಮುಗ್ಸಕಂಟ ಬಿಡ್ಬಾರ್ದು ಅಂತ. ಈಗ ನೋಡಿದ್ರೆ ನೀನೇ ಬಿಡು ಅಂತಿದೀಯಲ್ಲ. ನೋಡೋದ್ಕೆ ಅಣ್ಣನ ಇದು ಅರ್ಧ ಬರ್ದ ಕೆಲ್ಸ ಆಗಕ್ಕಿಲ್ವಾ? ನೀನೇ ಹೇಳು. ನಾನ್ ಹೇಳ್ಬೇಕಾ? ಹೇಳುವಾಗ ಸರಿಯಾಗೆ ಹೇಳ್ತೀನಿ ಅಲ್ವಾ ಮಾವ? ಏನ್ ಮಾವ ನೀನು ಪಾರು ಕಡೆನೆ ನೋಡ್ಕೊಂಡು ನಿಂತಿದ್ಯಲ್ಲ, ನನ್ ಕಡೆನೂ ನೋಡು, ಇಲ್ಲಾಂದ್ರೆ ಸೂಜಿ ಅದಕ್ಕೆ ಚುತ್ತದೆ. ಅಪ್ಪ ನಾನು ಅನ್ಕೊಂಡಂಗೆ ಆಯ್ತಲ್ಲ. ಏನ್ ಅನ್ಕೊಂಡಂಗಾಗಿದ್ದು? ಅಣ್ಣ ಅದು ಗುಂಡಿ ಹಾಕ್ಬೇಕು ಅನ್ಕೊಂಡಿದ್ಲಲ್ಲ, ಅದಾಯ್ತು ಅಂತ ಹೇಳ್ತಾಳೆ. ಆಟೆಯ ಅಲ್ವೇನ ಮಂಜಿ? ಹೌದು ಮಾವ, ಗುಂಡಿ ಹಾಕಾಯ್ತು, ನೀನು ಇನ್ನು ಹೋಗ್ಬೋದು. ಆಹಾ, ಏನ್ ಮಕ್ಕಳವ ನೀನು. ನಿನ್ ಭಕ್ತ ನಡೆ ಬರನ್ನ ಪೆನ್ನಲ್ಲಿ ಬರೀದ್ ಬಿಟ್ಬಿಟ್ಟು ಸೂಜಿ ದಾರದಲ್ಲಿ ಬರ್ದ್ಬಿಟ್ಟಲ್ಲ. ಇಲ್ಲೇನ್ ನಡೀತೈತೋ ಪಾರು, ಏನ್ ಅನ್ಕೊಂಡ್ಲೋ, ತಲೆ ಕೆಟ್ಟ ಗೊಬ್ಬರ ಆಗೋಯ್ತಲ್ಲಪ್ಪ. ನಾ ಬರ್ತೀನಿ ಪಾರು, ನಾನೇನ್ ಬರ್ತೀನಿ.
ಬಾರೆ ದೊಡಗ್ಲಿ ನೋಡ್ರಣ್ಣ ಮದುವೆ ಆಗೋ ಹುಡುಗಿನ ಸಣ್ಣ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾವನೆ. ಮದುವೆ ಗಂಟ ಆಟಯ್ಯ, ಮದುವೆ ಅಂದ್ರೆ ಎಲ್ಲ ಉಲ್ಟಾ ಆಯ್ತದೆ, ನೋಡ್ತಾ ಇರೋ. ಈ ನರ್ಪೇತ್ಲ ನನ್ನನ್ ಮದ್ವೆ ಆಗೋ ಹುಡ್ಗನ್ ತರ ಕಾಣ್ತಾ ಇದ್ದಾನ. ಏನ್ರಣ ಕುಲ್ಕಿ 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 ತುಂಬಿರೋ ಈರುಳ್ಳಿ ಮೂಟೆ ತರ ಇರೋ ಇವಳು ನನ್ನ ಹೆಂಡತಿ ತರ ಕಾಣಿಸ್ತಾವಳ? ಓ ಅಲ್ವಾ? ಅಲ್ವಾನಾ? ಮತ್ ಗೊತ್ತಿಲ್ಲ ಯಾಕಯ್ಯ ಇಷ್ಟೊಂದು ಕಾಮೆಂಟ್ರಿ ಕೊಟ್ಟೆ? ಊರಿಗೆ ಬಂದ್ವಾ, ಕೆಲಸ ಮುಗಿಸಿದ್ವಾ ಅಂತ ಅಮ್ಮಿಕೊಂಡು ಹೋಯ್ತಾ ಇರಬೇಕು. ನಾನು ಯಾರು ಅಂತ ಗೊತ್ತಲ್ಲ? ಗೊತ್ತಿಲ್ಲಣ್ಣ, ಯಾರು ನೀನು? ಸೀನಾ ಅಲಿಯಾಸ್ ಜಿಮ್ ಸೀನಾ. ಮಾರಿಗುಡು ಹುಡುಗರು ನನ್ನನ್ನ ಮಾಸ್ ಅಂತಾರೆ, ದಾಸನ್ ಕೊಪ್ಪಳ ಹುಡುಗರು ದಾದಾ ಅಂತಾರೆ, ಕೊಳ್ಳೇಗಾಲದ ಹುಡುಗರು ನನ್ನ ಕೇಡಿ ಅಂತಾರೆ, ಸಣ್ಣನಲ್ಲಿ ಹುಡುಗರು ಸರ್ದಾರ ಅಂತಾರೆ. ಸುಮ್ಮನೆ ನನ್ನ ಬಗ್ಗೆ ಮಾತಾಡಿದ್ರೆ ಕುಯ್ದು ಬಿಡ್ತೀನಿ. ತಾಳೋ, ಇವಾಗ ನಾನು ಹೇಳ್ಬೇಕು. ನಾನು ರಶ್ಮಿ ಅಲ್ಲಿಯ ಸಾಫ್ಟ್ವೇರ್ ಹುಡುಗನ ಮದ್ವೆ ಆಗ್ತಾ ಇರೋ ಅರ್ಧ ಶ್ರೀಮತಿ ರಶ್ಮಿ. ನನ್ನ ಪಾನಿಪುರಿ ಅಂಗಡಿ ಅಂಕಲು ಪಾಪು ಅಂತಾರೆ, ಗೋಬಿ ಮಂಚೂರಿ ಅಂಗಡಿ ಅಂಕಲು ಗೊಂಬೆ ಅಂತಾರೆ, ಐಸ್ ಕ್ರೀಮ್ ಅಂಗಡಿ ಆಂಟಿ ಐಶ್ವರ್ಯ ರೈ ಅಂತಾರೆ. ಇಷ್ಟೆಲ್ಲ ಇರೋ ನಾನು ಈ ಪ್ಯಾರನ ಮದ್ವೆ ಆಗ್ತೀನಿ ಅಂತ ಹೆಂಗಯ್ಯ ಅನ್ಕೊಂಡೆ ನೀನು? ಬಾರೆ ಬಾರೆ ನಿಂತ್ಕಡೆ, ನಾನು ಪ್ಯಾದೆ ತರ ಇದ್ದೀನಾ? ಹೌದು. ಕೇಳಿಸ್ಕೊಳ್ರಣ, ಹೇಳ್ತೀನಿ. ಈ ಜಗತ್ತಲ್ಲಿ ಸುನಾಮಿ, ಸುಂಟ್ರುಗಾಳಿ, ಬಿರುಗಾಳಿ ಎಲ್ಲ ಒಟ್ಟಿಗೆ ಬಂದು ಎಲ್ರು ಸರ್ವನಾಶಾಗಿ ಸತ್ತೋಗಿ ಪ್ರಪಂಚದಲ್ಲಿ ಇವಳೊಬ್ಳೇ ಹುಡುಗಿ ಅಂತ ಉಳ್ಕೊಂಡ್ರು ನಮ್ ತಾಯಣೆ. ಬೇಕಾದ್ರೆ ಆಳ್ ಬಾವಿಗೆ ಬೇಕಾದ್ರೆ ಹೋಗಿ ಬಿದ್ಬಿಡ್ತೀನಿ. ಆದ್ರೆ ಈ ಓಡಾಡೋ JCB ಮಾತ್ರ ಮದ್ವೆ ಆಗಲ್ಲ. ಒಂದ್ ವೇಳೆ ಹಂಗಾಯ್ತು ಅಂದ್ರೆ ಒಂದೇ ನನಗೆ ಆಪ್ಷನ್ನು. ಈ ಮುಸುಡಿ ಮಾತನ್ನ ಏನ್ ಕೇಳ್ತೀರಾ? ನಂಗಾಗ್ಲೇ ದೇವ್ರಂತ ಹುಡ್ಗನ್ ಜೊತೆ ಮದ್ವೆ ಫಿಕ್ಸ್ ಆಗ್ಬಿಟ್ಟಿದೆ. ಅಕಸ್ಮಾತ್ ನಂಗ್ ಆಗಿರ್ಲಿಲ್ಲ ಅಂತ ಆದ್ರೂ ಊರ್ ಜನ ಎಲ್ಲ ನಂಗ್ ಮದ್ವೆ ಆಗಿಲ್ಲ ಅಂತ ಕಿತ್ತು ತಿನ್ನಂಗ್ ಮಾತಾಡಿದ್ರು, ನನ್ ಕಂಕಣ ಬಲ ಕೂಡ್ ಬಂದಿದ್ರು, ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಆದ್ರು ನಾನ್ ಕನ್ಯೆಯಾಗೆ ಸಾಯ್ತಾ ಇದ್ದೆ ಹೊರತು ಇಂಥ ನರ್ಪೇತ್ಲೆ ನನ್ ಮಗನ್ನ, ಇಂಥ ಊದಿನ ಕಡಿ ನನ್ ಮಗನ್ನ ದೇವ್ರಣ ಈ ಜನ್ಮದಲ್ಲಿ ಮದ್ವೆ ಆಗ್ತಿರ್ಲಿಲ್ಲಣ್ಣ. ಅಣ್ಣ, ಅಕ್ಕ, ನಮ್ ತಪ್ಪಾಗಿ ಹೋಯ್ತಕ್ಕ, ಬಿಟ್ಬಿಡ್ರಿ ದಯವಿಟ್ಟು. ಬಸ್ ಬರ್ಲಂದ್ರು ನಡಗಾರ ಓಡೋಗ್ಬಿಡ್ತೀವಿ ನಾವು. ಬಾರಣ. ಎಂತ ಕೆಟ್ಟ ಸುದ್ದಿ ಹೇಳ್ಬಿಟ್ಟು ಹೋದ್ರಲ್ಲಪ್ಪ. ಮೊದ್ಲು ಮನೆಗೆ ಹೋಯ್ತಿದ್ದಂಗೆ ಸೋಪು ಸ್ಯಾಂಪು ಅಷ್ಟೇಕೆ ಆಸಿಡ್ ಹಾಕೊಂಡು ಕಿವಿ ತೊಳ್ಕೋಬೇಕು. ನಾನು ಅಷ್ಟೇ. ನೀನು ನೋಡಿರೋ ಈ ಕಣ್ಣಿಗೆ ಕಳ್ಳಿ ಹಾಲನ್ನು ಹಾಕಿ, ಕಿವಿಗೆ ಪಿನಾಯಿಲ್ ಹಾಕಿ ಉಜ್ಜಿ 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 ತೊಳ್ಕೋಬೇಕು. ಇವನು ನನ್ ಗಂಡ ಆಗೋನಂತೆ. ಹೋಗಲೇ 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 ನೀನ್ ಹೋಗಲೇ ನೀನ್ ಹೋಗೆ ನೀನ್ ಹೋಗಲ. ಹೆಂಗಿತ್ತು ನನ್ನ ಆಕ್ಟಿಂಗ್ ಮಂಜಿ? ಎಲ್ಲ ನಾನು ಅನ್ಕೊಂಡಂಗೆ ಆಯ್ತೈತೆ. ಅಕ್ಕೆಗೆ ಕೋಪ ಬಂದೈತೆ. ಕೋಪ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಬಿರುತ್ತಿರೋದು. ನೀನು ನಾನು ಹೇಳ್ದಂಗೆ ಕೇಳಬೇಕು. ನೀನು ಹೋಗಿ ಅದಕ್ಕೆ ತವ ಮಾತಾಡಬೇಕು. ನೀನು ಮಾವ ದೂರ ಮಲ್ಕತ್ತಿರೋದನ್ನ ನಾನು ನೋಡಿವ್ನಿ. ನಿನಗೆ ಮಾವನ ಮೇಲೆ ಬಿರುತ್ತನೇ ಇಲ್ಲ ಅಂತ ನೀನು ಹೋಗಿ ಹೇಳ್ಬೇಕು. ಯವ್ವ, ನಾನು ಪಾರ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಹೇಳ್ಬೇಕಾ? ನಾನು ಅಲ್ಲೇ ಅವಳೇನಾರ ಹೇಳ್ಬಿಡ್ಲಿ, ನಾನು ತೆದ ಬೆಬ್ಬ ಅನ್ಕೊಂಡು ನಿಂತ್ಕೊಬಿಡ್ತೀನಿ. ಆಮೇಲೆ ಇಷ್ಟೊತ್ತು ಮಾಡಿರೋದೆಲ್ಲ ಹಾಳಾಗೋಯ್ತದೆ. ನಾನು ಅಲ್ಲೇ. ಮಂಜಿ, ಸುಮ್ಮನೆ ನಾನು ಹೇಳೋದ್ರನ್ನ ಕೇಳು ಆಟಯ್ಯ. ಏನು? ನಾನು ದೂರದಲ್ಲಿ ನಿಂತ್ಕೊಂಡು ಏನೇನು ಮಾತಾಡ್ಬೇಕು ಅಂತ ಹೇಳ್ಕೊಡ್ತೀನಲ್ಲ. ನಂಗೆ ಕೇಳೋದಾದ್ರೆ ಹೆಂಗೆ? ನಂಗೆ ಕೇಳಿದ್ರೆ ಪಾರು ಕೇಳಕ್ಕಿಲ್ವಾ? ನಾನು ಸನ್ನೆ ಮಾಡ್ತೀನಿ ಕಣೆ. ಎಲ್ಲ ಸನ್ನೆ ನಿಮ್ಗೆ ಗೊತ್ತಾಗಿಲ್ಲ ಕಣಮ್ಮಿ. ಐಡಿಯಾ ಬಂತು. ಐಡಿಯಾ? ಆಹಾ, ನಿಮ್ಮ ಅಪ್ಪನ ಮಗಳಾಗಿದ್ಕೂ ಇವತ್ತು ಸಾರ್ಥಕ ಆಯ್ತು ನೋಡು. ಐಡಿಯಾ ಮಾವನ ಮಗಳಾಗಿ ಐಡಿಯಾ ಹುಡುಕಿದ್ಯಾ? ಆಯ್ತು, ಅದೇನು ಐಡಿಯಾ ಅಂತ ಕೇಳು. ಒಂದು ನಿಮಿಷ ಇದು ಬಂದೆ. ನಾನು ಫೋನ್ ಮಾಡ್ತೀನಿ. ಈಗ ನೀನು ನನಗೆ ಫೋನ್ ಮಾಡಿದ್ದಿ, ನೀನೇನು ಹೇಳಬೇಕು ಎಲ್ಲನೂ ಹೇಳು. ನಾನು ಅಲ್ಲೋಗಿ ಎಲ್ಲನೂ ಹೇಳ್ತೀನಿ. ಯವ್ವಾ, ಇದನ್ನ ನೋಡಿ ಅದಕ್ಕೆ ನೀನು ಏನು ಕೇಳಿಸ್ಕೊತಿದ್ಯಾ ಅಂದರೆ ಏನು ಹೇಳ್ತೀಯಾ ಅಲ್ವಾ? ಇರು ನೋಡಿ. ಈಗ ಕಾಣಿಸ್ತದಾ?
ಈಗ ನೀನು ಏನು ಹೇಳ್ಬೇಕೋ ಎಲ್ಲದು ಹೇಳು, ನಾನು ಅವಳ ಮುಂದೆ ಮಾತಾಡ್ತೀನಿ. ಮಂಜಿ, ಈಗ ನೀನು ಮಾಡಕ್ಕೆ ಹೊರಟಿರೋ ಕೆಲಸದಿಂದ ಅತ್ತಿಗೆಗೆ ಅಣ್ಣನ ಮೇಲಿರೋ ಪಿರುತಿ ಜಾಸ್ತಿ ಆಯ್ತದೆ. ಅವರಿಬ್ಬರು ಸಂಸಾರ ಸರಿ ಹೋಯ್ತದೆ. ಏನ್ ವಿಷಯ ಮಂಜಿ? ನನ್ನ ಮೇಲೆ ಕೋಪನ ಪಾರು? ಕೋಪನ? ಯಾಕೆ ಹಂಗೆ ಹೇಳ್ತಿದ್ಯಾ? ಮಾವನ್ಗೆ ಗುಂಡಿ ಹಾಕ್ಬೇಕಿದ್ರೆ ನೀನ್ ಕೋಪ ಮಾಡ್ಕೊಂಡಿದ್ದನ್ನ ನಾನು ನೋಡ್ದೆ. ಮಾವನ್ ಗುಂಡಿ ಹಾಕ್ಬೇಕಾದ್ರೆ ನೀನ್ ಕೋಪ ಮಾಡ್ಕೊಂಡಿರೋದ್ ನಾನು ನೋಡ್ದೆ. ಅದರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ? ಹಾಗೆಲ್ಲ ಏನೂ ಇಲ್ಲ. ಅದೇ ನಂಗೂ ಅನ್ಸಿದ್ದು. ನಿಂಗ್ ಮಾವನ್ ಮೇಲೆ ಪಿರುತಿ ಇದ್ದಿದ್ರೆ ನನ್ ಗುಂಡಿ ಹಾಕ್ಬೇಕಾದ್ರೆ ಕೋಪ ಮಾಡ್ಕೋಬೇಕಿತ್ತು. ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಏನೇನ್ ಮಾತಿನ ಅರ್ಥ? ಪ್ರೀತಿ ಇರೋ ಜಾಗದಲ್ಲಿ ಕೋಪ ಇರುತ್ತೆ ಪಾರು. ನಿಂಗ್ ಕೋಪನೇ ಇಲ್ಲ ಅಂದ್ರೆ ಮಾವನ್ ಮೇಲೆ ಪಿರುತಿನೇ ಇಲ್ಲ ಅಂತ ಅರ್ಥ. ಮಂಜಿ, ಸಾಕು ಸುಮ್ನಿರು ಪಾರು. ನಂಗೆಲ್ಲ ಗೊತ್ತೈತೆ. ನೀನು ಮಾವ ದೂರ ದೂರ ಮಲ್ಕತ್ತಿರೋದ್ ನಾನ್ ಕಣ್ಣಾರೆ ನೋಡಿವ್ನಿ. ದಣಿ 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 ನಿಧಾನ ನಿಧಾನ ಕಣೋ ಛತ್ರಿ, ಏನಷ್ಟು ಅವಸರ? ವಿಷಯ ಗೈತೆ ದಣ್ಗಳೇ. ಮೊದಲು ವಿಷಯ ಏನು ಅಂತ ಹೇಳು, ಹೆಂಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಮಾಸ್ತಿಗೊಬ್ರು ಸೋಮೇಗೌಡ್ರನ್ನ ಭಾರತವರು ಒಂದೇ ಒಂದ್ಸಲ ನಿನ್ ಹಣೆನ ನನ್ನ ಮಾವನ್ ಪಾದಕ್ಕೆ ಸೋಕ್ಸ್ ನೋಡೋ, ನಿನ್ ಜನ್ಮ ಪಾವನ ಆಗೋಗುತ್ತೆ. ಯಾವ ಮುಖ ಇಟ್ಕೊಂಡು ನನ್ನ ಜೊತೆ ಮಾತಾಡಕ್ ಬಂದಿದ್ಯೋ? ವಿಷಯದ ಕಾವು ನನ್ನನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಬಿಡ್ತಿಲ್ವಲ್ಲೋ ಛತ್ರಿ. ಪಾರ್ವತಿ ಮೊದಲು ಮದುವೆ ಮುರಿದಿದ್ದರಿಂದ ನಮ್ಮ ವ್ಯವಹಾರನ ಮುರಿದು ಬಿತ್ತು. ಈಗ ನಮ್ಮ ಸ್ನೇಹ ಸಂಬಂಧನ ಮುರಿದು ಬೀಳಿಸ್ತಿದ್ದಾಳಲ್ಲ. ಎಲ್ಲಿಗೆ ಹೋಗಿದ್ಯೋ ಪರಶು? ಏನಿಲ್ಲಪ್ಪಯ್ಯ, ಪಾದಯಾತ್ರೆ ಕೆಲಸ ಇತ್ತು, ಹೋಗಿದ್ದೆ. ಕೊಟ್ಟ ಸಾಲ ಕೇಳದೆ ಹೋಯ್ತು, ಮಾಡಿದ ಬದುಕು ನೋಡದೆ ಹೋಯ್ತು. ನಂಗೆ ಆಗಬಾರ್ದು ಪರಶು. ನೀನು ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅಂತ ಎಲ್ಲ ನನಗೆ ಗೊತ್ತು. ನಿಜ ಹೇಳು. ಅದೇಪಯ್ಯ, ಸೋಮ ಸಿಕ್ಕಿದ್ದ, ಪಾಪ ನೊಂದ್ಕೊಬಿಟ್ಟವನೆ. ಕೋಳಿ ಕಳ್ಳಿ ಮನೆ ಹಣತೆ ಮಿಣಕ ಅಂತಿತ್ತಂತೆ. ಸ್ವಲ್ಪ ದಿವಸ ಸೋಮೇಗೌಡನಿಗೆ ಸುಮ್ಮನೆ ಇರೋದಕ್ಕೆ ಹೇಳು. ಆಮೇಲೆ ಅದೇ ಹಣತೆನ ಉರ್ಬಿ ಆರಿಸೋದು, ಇಲ್ಲ ಅದೇ ಹಣತೆಯಿಂದ ಸುಟ್ಟು ಹಾಕೋದು ಅಂತ ಯೋಚನೆ ಮಾಡೋಣ. ನಾನು ಸೋಮಂಗೆ ಸಮಾಧಾನ ಹೇಳಿ ಬಂದೀವನಿ ಅಪ್ಪಯ್ಯ. ಆದರೆ ಕೆಲವೊಂದು ವಿಷಯ ಐತೆ, ಮದುವೆ ಆದ್ಮೇಲೆ ಮಾತಾಡಮ್ಮ. ಪ್ರಶಾಂತ ಫೋನ್ ಮಾಡ್ತಿದ್ದಾನೆ. ಹೇಳು ಮರಿ. ಸರ್, ಆಗಲೇ ಫೋನ್ ಮಾಡಿದ್ದೆ, ನೀವು ಮಾತೇ ಆಡಿಲ್ಲ, ಅದಕ್ಕೆ ಮತ್ತೆ ಮಾಡಿದೆ. ನೀನು ನನಗೆ ಫೋನ್ ಮಾಡಿದ್ದೀಯಾ? ಯಾಕೋ ರಾತ್ರಿ ಕುಡ್ದಿದ್ದು ಜಾಸ್ತಿ ಆಯ್ತಾ, ಅಥವಾ ಇಸ್ಪೀಟಲ್ಲಿ ಸಿಕ್ಕಾಪಟ್ಟೆ ಸೋತ್ಕೊಂಡ್ಬಿಟ್ಟಿದೀಯಾ? ಇಲ್ಲ ಸರ್, ನಿಜವಾಗ್ಲೂ ಮಾಡಿದ್ದೀನಿ. ಬೇಕಿದ್ರೆ ನೀವೇ ನೋಡಿ ಮೊಬೈಲಲ್ಲಿ. ಸರಿ, ನೋಡ್ತೀನಿ ಇರು. ಬಾಯಿ ಮುಚ್ಕೊಂಡು ನಾನು ಏಟು ಹೇಳ್ತೀನಿ ಅಟ್ ಕೇಳ ಮಂಜಿ. ಆಮ್ಯಾಗ ಅದಕ್ಕೆ ಗೊತ್ತಾದ್ರೆ ಕಷ್ಟ ಆಯ್ತದೆ. ಅದು ಮಾವಂಗೆ ಬೆನ್ನೋವು ಅಂತ. ಸಾಕು ಸುಮ್ನಿರು ಪಾರು, ಇನ್ನು ಎಷ್ಟು ಸುಳ್ಳು ಹೇಳ್ತೀಯ? ನಂಗೆಲ್ಲ ಗೊತ್ತಾಗೈತೆ. ನೀನು ಮಾವ ಪಿರುತಿ ಮಾಡ್ತಿಲ್ಲ, ಮಾವನ್ ತಂಗಿರ್ಗೆ ಬೇಜಾರಾಯ್ತದೆ ಅಂತ ನೀವಿಬ್ರು ಗಂಡ ಹೆಂಡ್ತಿರ್ತಾರ ನಾಟಕ ಆಡ್ತಿದ್ದೀರಿ ಆಟೆಯ. ನೋಡ್ಪಾರು, ನಾನು ನನ್ನ ಮಾವನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಿದ್ದೆ. ಆದ್ರೆ ಮಾವ ನಿನ್ನ ಮದ್ವೆ ಮಾಡ್ಕೊಂಡ. ಏನೋ ಚಂದಾಗಿದ್ದೀರಲ್ಲ ಅಂತ ಸುಮ್ಕಾದೆ. ಆದ್ರೆ ನೀವು ಪಿರುತಿನೇ ಮಾಡ್ತಿಲ್ಲ. ನಿನ್ ಮನ್ಸಲ್ಲಿ ಮಾವನ್ ಬಗ್ಗೆ ಪಿರುತಿನೇ ಇಲ್ಲ.
ಮಾವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನನ್ನ ಮಾವ ಅಂದ್ರೆ ನನ್ನ ಜೀವ, ಮಾವ ಅಂದ್ರೆ ನನ್ನ ಉಸಿರು. ಶಿವು ಮಾವನೇ ನನ್ನ ಗಂಡ. ಇದೊಂದೇ ಜನ್ಮ ಅಲ್ಲ, ಇನ್ನೆಷ್ಟು ಜನ್ಮದಲ್ಲಿ ಪಾರು ಹುಡ್ತಾಳೋ ಎಲ್ಲ ಜನ್ಮದಲ್ಲೂ ಶಿವು ಮಾವ ಹುಟ್ಟೇ ಹುಟ್ಟತಾನೆ. ಶಿವು ಮಾವನೇ ನನ್ನ ಗಂಡನಾಗಿ ಇರ್ತಾನೆ. ಚಂದದ ಕವಿತೆ ಅದರೊಳಗೆ ನೀಯವಿದೆ, ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ಕವಿತಾ ಮೋಡ ತರಗೆ ಮಳೆಯಾದಂಗೆ. ಅಪ್ಪು, ಈ ಮಾತೆಲ್ಲ ಪಿಕ್ಚರಲ್ಲಿ ಅಟ್ಟೆ ಚೆನ್ನಾಗಿರೋದು. ಇಷ್ಟೆಲ್ಲ ಪ್ರೀತಿಸೋಳು ನಿನ್ ಗಂಡ ಕೆಳಕ್ ಮನ್ಕೊಂಡ್ರು ನೀನ್ ರಾಣಿ ತರ ಮೇಲ್ ಮಲ್ಕತಿಯ. ನೋಡ್ಪಾರು, ನೀನಂತೂ ನಮ್ಮ ಮಾವಂಗೆ ಪಿರುತಿ ಕೊಡ್ತಿಲ್ಲ. ನಾನಾದ್ರೂ ಪಿರುತಿ ಕೊಡ್ತೀನಿ, ಅದಕ್ಕೆ ಯಾರಾದ್ರೂ ಅಡ್ಡ ಬರಂಗಿಲ್ಲ, ಬರಕ್ಕೂ ನಾನ್ ಬಿಡಕ್ಕಿಲ್ಲ. ಮಂಜಿ, ಜಾಸ್ತಿ ಆಯ್ತು ನಿಂದು. ಆಗ್ಬೇಕು, ಆಗ್ಲೇಬೇಕು, ಜಾಸ್ತಿ ಪಿರುತಿ ಆಗ್ಬೇಕು. ಅದಕ್ಕೆ ನಿಂತವ ಬಂದ್ ಮಾತಾಡ್ತಿರೋದು. ಇನ್ಮೇಲೆ ನಮ್ಮ ಮಾವನ್ನ ನನ್ ಪಿರುತಿನ ನನ್ನ ಕಡೆ ಹೇಳ್ಕತೀನಿ. ನೀನ್ ಕೊಡದೆ ಇರೋ ಪಿರುತಿನ ನಾನ್ ಕೊಡ್ತೀನಿ. ಈ ಮಂಜಿ ಒಂದ್ಸರಿ ಕೈ ಇಟ್ಮೇಲೆ ಕಿತ್ಕಳ್ದೆ ಬಿಡಕ್ಕಿಲ್ಲ. ಇದನ್ನ ಹೇಳ್ಬೇಕು ಅಂತಾನೆ ಬಂದೆ, ಬರ್ತೀನಿ. ಮಂಜಿ, ನಿಮ್ಮ ಅತ್ತಿಗೆಗೆ ಪಳ್ಳು ಕೋಪ ಬಂದಿತ್ತು. ಇನ್ನು ಹೊಸಿಯೊತ್ ನಾನು ಅಲ್ಲಿ ನಿಂತ್ಕೊಂಡಿದ್ರೆ ನಂಗೆ ಹೊಡೆದ್ಬಿಟ್ಟಿರೋಳು. ನಾವು ಅನ್ಕೊಂಡಾಗೆ ಎಲ್ಲ ಆಯ್ತೈತೆ ಕಣಮ್ಮಿ. ನಿಮ್ಮ ಅತ್ತಿಗೆ ಪುಲ್ಲು ಉರ್ಕೊಂಡು ಕೆನ್ನೆಲ್ಲ ಕೆಂಪಾಗ್ಬಿಟ್ಟಿತ್ತು. ಮಂಜಿ, ನಾವು ತೆಪ್ಪೆ ಮಾಡ್ತಿರ್ಬೋದು, ಆದರೆ ನಾವು ಇವಾಗ ಮಾಡಕ್ಕೆ ಹೊರಟಿರೋ ಕೆಲಸದಿಂದ ಅವರಿಬ್ರು ಸಂದಾಗಿರ್ತಾರೆ. ಅಪ್ಪ ನಂಜುಂಡೇಶ್ವರ, ನಮ್ಮ ಆಸೆ ಎಲ್ಲ ಈಡೇರ್ಸಪ್ಪ. ನಾನಂತೂ ಪ್ರೀತಿ ಕೊಡ್ತಿಲ್ಲ, ಆದರೆ ಪ್ರೀತಿ ಕೊಡೋಳು ಬಂದರೂ ನಾನು ಯಾಕೆ ತಡೀತಿದ್ದೀನಿ? ಅಯ್ಯೋ, ತಪ್ಪಲ್ವಾ? ತಪ್ಪು ಅಂತ ಗೊತ್ತಿದ್ರು ಮಾವ ಯಾಕೆ ಯಾರನ್ನೂ ಪ್ರೀತಿಸ್ಬಾರ್ದು ಅಂತ ಅನಿಸ್ತಿದ್ದೆ ನನಗೆ. ಆದರೆ ನಾನು ಮಾತ್ರ ಮಾವನ ಜೊತೆ ಇರಬೇಕು ಅಂತ ಏನಾದರೂ ಅನ್ಕೊಂಡ್ಬಿಟ್ಟಿದ್ದೀನ? ಏನು ಒಂದು ಗೊತ್ತಾಗ್ತಿಲ್ವಲ್ಲ. ಏನು ನಡೀತಿದೆ ನನ್ನ ಜೀವನದಲ್ಲಿ? ನಾನು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀನಿ? ಅಯ್ಯೋ, ಒಂದು ಅರ್ಥ ಆಗ್ತಿಲ್ವಲ್ಲ. ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕನ್ಫ್ಯೂಷನ್ಸ್ನ? ಇದೊಂದೇ ಜನ್ಮ ಅಲ್ಲ, ಇನ್ನೆಷ್ಟು ಜನ್ಮದಲ್ಲಿ ಪಾರು ಹುಡ್ತಾಳೋ ಎಲ್ಲ ಜನ್ಮದಲ್ಲೂ ಶಿವು ಮಾವ ಹುಟ್ಟೇ ಹುಟ್ಟತಾನೆ. ಏನು ಮಾಡಲಿ? ಯಾರ ಹತ್ರ ಕೇಳಲಿ ನಾನು? ಅಮ್ಮಂದ್ರ ಹತ್ರ ಹೇಳೋಣ ಅಂದರೆ ಅವರಿಗೂ ನನ್ನ ಭಾವನೆ ಅರ್ಥ ಆಗಲ್ಲ. ಅಪ್ಪ ಅಣ್ಣ ಅಂತೂ ಕೇಳೋದೇ ಬೇಡ. ನಾದ್ನೀರಿಗಾದರೂ ಹೇಳೋಣ ಅಂದರೆ ನಾನು ಮಾವ ಮುಂಚೆಯಿಂದನೂ ನಾಟಕ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ರಾಣಿ ಕೇಳಲ್ಲ, ಬೇಡ ಬೇಡ ಬೇಡ. ಏನು ಮಾಡೋದು? ಯಾರ ಹತ್ರ ಕೇಳಿದ್ರೆ ನನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಯಾರಾದರೂ ಆಗಿರಲಿ, ಅವರು ಲವ್ವಲ್ಲಿ PhD ಮಾಡಿರಬೇಕು, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರಬೇಕು. ಅಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾರಿದ್ದಾರೆ? ಬಿಕ್ಕಿಸ್ಕೊಂಡು ಹೇಳ್ತಿದೆಯಲ್ಲ, ಏನಾಯ್ತು ಗುಂಡು? ಯಾವ ಗುಂಡು? ಯಾರಾದ್ರೂ ಏನಾದ್ರು ಅಂದ್ರ? ಏನೂ ಆಗಿಲ್ಲ ಅದಕ್ಕೆ. ನೀವು ಸುಮ್ಮನೆ ಹಿಂಗೆ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹಿಂಗೆ ಮಾಡಿದೆ ನಾಟಕ. ಗುಂಡು ನಿಮಿಷ ಭಯನೇ ಆಗೋಯ್ತು ನನಗೆ. ಏನೂ ಇಲ್ಲ ಅದಕ್ಕೆ, ಆದರೆ ನಂಗೊಂದು ಹೆಲ್ಪ್ ಆಗಬೇಕಿತ್ತು. ನನ್ನ ಮದುವೆ ಆಗೋ ಗಂಡ ಸಾಫ್ಟ್ವೇರ್ ಅಲ್ವಾ. ಮದುವೆ ಆದಮೇಲೆ ನನ್ನ ಹೊರಗೆ ಕರ್ಕೊಂಡೋಗಿ ಅವ್ರ ಫ್ರೆಂಡ್ಸ್ ಹತ್ರ ನೆಂಟ್ರಿಸ್ಟ್ರ ಹತ್ರ ಎಲ್ಲ ಇಂಗ್ಲೀಷಲ್ಲೇ ಪರಿಚಯ ಮಾಡಿಕೊಡ್ತಾರೆ ಅಲ್ವಾ. ಅವಾಗ ನಾನು ಇಂಗ್ಲೀಷಲ್ಲೇ ತಾನೇ ಪರಿಚಯ ಮಾಡ್ಕೋಬೇಕು. ಅದಕ್ಕೆ ಅದನ್ನು ಹೇಳ್ಕೊಡಿ ಅಂತ ಕೇಳೋಣ ಅಂತ ಬಂದೆ. ನೀವೆಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅದಕ್ಕೆ, ನನಗೂ ಹೇಳ್ಕೊಡಿ ಪ್ಲೀಸ್ ಅದಕ್ಕೆ. ಗುಂಡು, ಇಂಗ್ಲೀಷ್ ಎಷ್ಟು ಈಸಿ ಅಂತ ನಾನು ಅವತ್ತೇ ಹೇಳಲಿಲ್ವಾ? ಮುಂಚೆ ನನಗೂ ಅಷ್ಟು ಇಂಗ್ಲೀಷ್ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಆದರೆ ನಮ್ಮ ಕಾಲೇಜಲ್ಲೊಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವರೇ ನಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು ಕಲಿಸಿದ್ದು.
ಅವರು ಬರೀ ಇಂಗ್ಲೀಷ್ ಮಾತ್ರ ಹೇಳ್ಕೊಡೋದಲ್ದೆ ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇರಲಿ ಏನೇ ಕನ್ಫ್ಯೂಷನ್ಸ್ ಇರಲಿ ಇಷ್ಟು ಈಸಿಯಾಗಿ ಸೊಲ್ಯೂಷನ್ ಕೊಟ್ಬಿಡ್ತಿದ್ರು ಗೊತ್ತಾ. ಅನ್ನಂಗೆ ಅವ್ರ ಹೆಸರು ಭೂಮಿ ಮ್ಯಾಮ್. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಸಂಗಾತಿ ಬಂದೇ ಬರ್ತಾರೆ. ಅವ್ರು ಹೇಗೆ ಇದ್ರು ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಗಾಢವಾಗಿ ಪ್ರೀತಿಸ್ತಾರೆ. ಅದನ್ನೇ ಪ್ರೀತಿ ಅಂತ ಕರೆಯೋದು.